ಭುಗಿಲೆದ್ದ ಕಸ ವಿಲೇವಾರಿ ಘಟಕ ವಿವಾದ, ಗ್ರಾಮಸ್ಥರ ಹೋರಾಟ ತೀವ್ರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಹಿತ್ತರಳ್ಳಿ ಗೇಟ್ ಬಳಿ ಇರುವ ಕಸ ವಿಲೇವಾರಿ ಘಟಕ ಇದೀಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟಕದಿಂದ ಹೊರಬರುವ ಕೆಟ್ಟ ವಾಸನೆ ಹಾಗೂ ವಿಷಕಾರಿ ಹೊಗೆ ಗ್ರಾಮಸ್ಥರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದ್ದು ಆರೋಗ್ಯದ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಆರೋಪ. ಈಗ ಹಾಕೋದ್ರನ್ನ ಅಲ್ಲಿ ಹಾಕ್ತೇವೆ, ಸ್ವಲ್ಪ ಇರ್ರಿ. ಆಮೇಲೆ ಇಲ್ಲಿಂದ ಆಚೆ ಹಸಿ ಕಸನ ಪೇಪರ್ ಡೈಫರ್ಕೇಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಇಲ್ಲಿ ನೀವು ತಂದರೆ ಡೈಫರ್ಕೇಟ್ ಮಾಡೋವಾಗ ಆ ಪೇಪರ್ ಎಲ್ಲ ಬರ್ನ್ ಆಗ್ತದೆ, ಬೆಂಕಿ ಅಂಟ್ಕೊಳ್ತದೆ. ಹೇಳಿ ಹೇಳಿ ಹೇಳಿ. ಅದು ಇದು ಮೆಷಿನ್ ಇರುತ್ತೆ, ಎಲ್ಲ ಪ್ಯಾಕ್ ಮಾಡಿ ಆವಾಗ ಅದನ್ನ ಡಿಸ್ಪೋಸ್ ಮಾಡ್ಬಿಡ್ತೀವಿ ಪ್ಲಾಸ್ಟಿಕ್ ಎಲ್ಲ ಹೇಳ್ತಾರೆ. ಒಂದು ವೇಳೆ ಅದೇನಾಗ್ತಿರ ಮತ್ತೆ ತೊಂದರೆ ಆದ್ರೆ ಈ ಕೆಲಸ ನೀವು ಅಲ್ಲಿಗೆ ಮಿಷಿನರಿ ಅದೆಲ್ಲ ಶೆಡ್ ಒಳಗಡೆ ಆಗುತ್ತೆ, ಹೊರಗಡೆನೆ ಬರಲ್ವಲ್ಲ. ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ ಮೇಡಮ್, ಮೇಡಮ್ ಇಲ್ಲಿ ನೋಡಿ ಮೇಡಮ್, 3 days ನೋಡಿ. ರೇಷ್ಮೆ ಬೆಳೆ ಹಾನಿ. ಫಲವತ್ತಾದ ಭೂಮಿ ರೇಷ್ಮೆ ಬೆಳೆಗೆ ಪ್ರಸಿದ್ಧವಾಗಿದ್ದ ಈ ಪ್ರದೇಶದಲ್ಲಿ ಈಗ ಕಸ ವಿಲೇವಾರಿ ಘಟಕದ ಹೊಗೆಯಿಂದ ಬೆಳೆ ಹಾನಿಯಾಗುತ್ತಿದೆ ಎಂದು ರೈತರು ಕಿಡಿಕಾರಿದ್ದಾರೆ. ಆರೋಗ್ಯ ಸಮಸ್ಯೆಗಳ ಏರಿಕೆ, ವಿಷಕಾರಿ ಹೊಗೆಯಿಂದ ಗ್ರಾಮದಲ್ಲಿ ಅಸ್ತಮಾ ಸೇರಿದಂತೆ ಹಲವು ಶ್ವಾಸಕೋಶ ಸಂಬಂಧಿತ ರೋಗಗಳು ಹರಡುತ್ತಿವೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 10 ವರ್ಷಗಳ ಹೋರಾಟ ಫಲವಿಲ್ಲ. ಕಳೆದ ದಶಕದಿಂದ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಜನರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಯಾವ ಆಯುಕ್ತರಾಗಲಿ ಇದುವರೆಗೂ 5 ಜನ ಆಯುಕ್ತರುಗಳಿಗೆ ನಾವು ಇದ್ರದ್ದು ಮೆಮೊರಾಂಡಮ್ ಕೊಟ್ಟಿದ್ವಿ, DC ಅವ್ರು ಕೊಟ್ಟಿದ್ವಿ, ತಹಸೀಲ್ದಾರ್ ಅವ್ರು ಕೊಟ್ಟಿದ್ವಿ. ಇವತ್ತು ಊರು ಕೂಗಲ್ತೆ ದೂರದಲ್ಲಿ ಇದೆ, ಉಳುಮನೆಗಳ ಪಕ್ಕದಲ್ಲಿದೆ. ಇವತ್ತು ನಮ್ಮ ಜೀವನಾಡಿ ರೇಷ್ಮೆ ಇವತ್ತು ನಮಗಿದೆ, ಅವಲಂಬನೆ ಆಗಿದ್ದೀವಿ. ಅದಕ್ಕೆ ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ವಾತಾವರಣ ಬೇಕು. ಇಂಥ ಕಲುಷಿತ ವಾತಾವರಣಗಳಲ್ಲಿ ನಾವು ಬದುಕೋದು ಹೆಂಗೆ ಸರ್? ಹೆಂಗ್ ಬದುಕಕ್ಕಾಗುತ್ತೆ? ಪ್ರತಿಭಟನೆ ಸ್ಥಳಕ್ಕೆ ಪೌರಾಯುಕ್ತೆ ಅಮೃತಗೌಡ, ತಹಶೀಲ್ದಾರ್ ಮತ್ತು ಶಾಸಕರು ಭೇಟಿ. ಕಸ ವಿಲೇವಾರಿ ವಾಹನಗಳನ್ನು ತಡೆದು ರಸ್ತೆ ತಡೆ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಸ್ಥಳಕ್ಕೆ ಶಾಸಕರ ಭೇಟಿ. ಶಾಸಕ BN ರವಿಕುಮಾರ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸಮಸ್ಯೆ ಶೀಘ್ರ ಪರಿಹಾರಕ್ಕೆ ಘಟಕ ಸ್ಥಳಾಂತರಕ್ಕೆ ಸೂಚನೆ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಎಷ್ಟೆಷ್ಟು ಫೈರ್ ಇಂಜಿನ್ಗಳು ಕಂಪ್ಲೀಟ್ ಎಲ್ಲ ಲೋಡ್ ಆಗಿ ಬರೋಂಥದ್ದು ಫಸ್ಟ್ ಅದು ಬಂದಿದ ತಕ್ಷಣ ನೀವು 4 ಕಡೆ 4 JCB ತರಿಸ್ಬೇಕು. ನೀರು ಬರೀ ನೀರು ಬಿಟ್ಟರೆ ಅದು ಸ್ಟಾಪ್ ಆಗಲ್ಲ. JCBಯಲ್ಲಿ ಲೂಸ್ ಮಾಡಿ ನೀರು ಬಿಡ್ಬೇಕು. ಫಸ್ಟು ಬೆಂಕಿ ಹಾರಿಸ್ತಕ್ಕಂಥದ್ದು ಫಸ್ಟ್ ಆಗಬೇಕು. ನಾನು ಹೇಳಿದೆ ಅರ್ಥ ಆಯ್ತಾ? ಟೋಟಲಿ ಫೈರ್ ಇಂಜಿನ್ಸು ಏನಾಯಿತು ಡಿಸ್ಟಿಕ್ಕಲ್ಲಿ ಎಲ್ಲ ಕಡೆ ಮಾಹಿತಿ ತಗೊಂಡು ಎಲ್ಲರೂ ಅದ್ರದ್ದು ಏನೋ ಹಣ ಕಟ್ಟಬೇಕು, ಅದು ನೀವು ನಗರಸಭೆಯಿಂದ ಕಟ್ಟಿ, ಇಲ್ಲಿರೋ ಬರಲ್ಲ. ಗೊತ್ತಾಯ್ತು? ಆಮೇಲೆ ಎರಡನೇದು, ಈಗ ವಾಟರ್ ನೀರು ಟ್ಯಾಂಕರ್ಸು ತರಕ್ಕೆ ವ್ಯವಸ್ಥೆ ಮಾಡಿ, 4 JCB ತರ್ಸೋಕ್ಕೆ ವ್ಯವಸ್ಥೆ. ಈ ಎಲ್ಲೆಲ್ಲಿ ಬೆಂಕಿ ಇವಾಗ ಹೊಗೆ ಬರ್ತಾಯಿತ್ತು ಅಲ್ಲಿ ಓಪನ್ ಮಾಡಬೇಕು, ಅಲ್ಲಿ ಫೈರ್ ಇಂಜಿನಾಗ ನೀರು ಬಿಡಬೇಕು, ಆವಾಗ ಅದು ಸ್ಟಾಪ್ ಆಗ್ತದೆ. ನಂಬರ್ 2, ಈಗ ಯಾರು ಇಲ್ಲಿ ಕಸ ಸಿಗ್ರಿಗೇಷನ್ ಮಾಡ್ತಾಯಿದ್ದಾರೋ ಅವ್ರನ್ನ ಕರೆಸಿ ಇಮ್ಮಿಡಿಯೇಟು ನೀವು ಅದೊಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಅವ್ರಿಗೆ ಇಮ್ಮಿಡಿಯೇಟು ವರ್ಕ್ ಆರ್ಡ್ರ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ, ಅದು ಕ್ಲಿಯರ್ ಆಗಿ. ಇಷ್ಟಾದಾಗ ಇಲ್ಲಿ ಒಂದು ಸ್ಟೇಬಲ್ ಪದ್ಧತಿ. 3ನೇದು, ಈಗೇನು ಇಲ್ಲಿ ಗೊಬ್ಬರ ರೆಡಿ ಆಗಿದ್ದು ಇದನ್ನ ನೀವು ಟೆಂಡರ್ ಕರೆದು ಇಮಿಡಿಯೇಟು ಅದನ್ನ ಆಚೆ ಕಳಿಸೋಂಥದ್ದಾಗಬೇಕು. ಅಲ್ಲ ಈಗ ಮೇಡಮ್ ನಾವು DC ಮಾತಾಡ್ತಾರೆ, ನಾನು ಮಾತಾಡ್ತೀನಿ DC. ಅದನ್ನ ತರಿಸಿ ಇಮಿಡಿಯೇಟು ನೀವು ಅದು ಎಲ್ಲರ ಗಮನಕ್ಕೂ ಬರಬೇಕು. ತಿರ್ಗಾ ಒಬ್ಬರು ಇಬ್ಬರು ನಿಂತ್ಕೊಂಡು ಆ್ಯಕ್ಷನ್ ಮಾಡೋಂಥದ್ದಲ್ಲ. ಗೊಬ್ಬರದ್ದು ಓಪನ್ ಹರಾಜು ಮಾಡಿದ್ರೆ ಗೊಬ್ಬರ ಖಾಲಿ ಆಗುತ್ತೆ. ಇದು ಫಸ್ಟ್ ಫೇಸು. ಸೆಕೆಂಡು ಮೇಡಮ್ನವ್ರು, ನೀವು ಸುತ್ತಮುತ್ತ ಎಲ್ಲಿ 4-5 ಕಿಲೋಮೀಟ್ರು ಹಳ್ಳಿ ಇಲ್ಲ, ಅಲ್ಲಿ ನಮ್ಮ ಸರ್ಕಾರಿ ಜಾಗ ಎಲ್ಲೈತೆ ಅನ್ನೋದು ಗುರ್ಸಂಥದ್ದು. ನನ್ನ ಪ್ರಕಾರ ಕಸಬಾದ ಸಾಲಿ ಬೇಡ. ಯಾಕಂದ್ರೆ ನೀವು ಟ್ರಾನ್ಸ್ಪೋರ್ಟ್ ಈ ತಿರ್ಗಾ ಎಲ್ಲ ರೋಡ್ಗಳ ಬಿಟ್ಟು ಬಂದುಬಿಡ್ತಾರೆ. ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕಂದ್ರೆ ಜಾಗ ಸುತ್ತಮುತ್ತ ಊರುಗಳಿಂದ 5 ಕಿಲೋ ಅದೊಂದು ಜಾಗ ನನ್ನ ಮೈಂಡಲ್ಲಿದೆ. ತಹಶೀಲ್ದಾರ್ ಗಗನಸಿಂಧು, ಪೌರಾಯುಕ್ತೆ ಅಮೃತಗೌಡ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿನ ಪ್ರಮುಖ ಪ್ರಶ್ನೆಗಳು: 10 ವರ್ಷಗಳಿಂದ ಮನವಿ ಇದ್ದರೂ ಕ್ರಮ ಯಾಕೆ ಇಲ್ಲ? ಜನರ ಆರೋಗ್ಯಕ್ಕಿಂತ ಆಡಳಿತಕ್ಕೆ ಕಸ ಮುಖ್ಯವೇ? ಪರಿಸರ ನಿಯಮಗಳು ಇಲ್ಲಿ ಅನ್ವಯವಾಗುವುದಿಲ್ಲವೇ? ಸಾಮಾಜಿಕ ಕಳಕಳಿಯ ಪ್ರಶ್ನೆ: ಜನರ ಜೀವಕ್ಕಿಂತ ವ್ಯವಸ್ಥೆ ದೊಡ್ಡದಾ ಎಂದು ಈ ಸಂದರ್ಭದಲ್ಲಿ ಜನರ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ.
ಗುಂಟೆಗೆ ಯಾರು ಓಡಾಡಂಗಿಲ್ಲ, ಸಣ್ಣ ಪಣ್ಣ ಮಕ್ಕಳು ಗುಂಟೆಗೆ ಯಾರು ಓಡಾಡಂಗಿಲ್ಲ. ಕುರಿಗಳು ಹೋಗ್ಲಿ, ಕುರಿಗಳು ಹೋಗ್ಬಿಡ್ಲಿ, ನಾವು ಕೇಳ್ದ ಕುರಿಗಳು ಹೋಗ್ಬಿಡ್ಲಿ, ಅದು ಬಿಸ್ನೆಸ್ ಅದ್ ಬಿಡ್ರಿ. ನಾವು ಅದನ್ನ ಲಾಕ್ ಮಾಡಿಸ್ತೀವಿ, ಹೊರಗಡೆ ಹೋಗ್ತಾರೆ. ಅಲ್ಲ ಮೇಡಮ್, ಒಂದ್ ನಿಮಿಷ ಬಾಂಗೆ ಆ ನಾಯಿಗಳೆಲ್ಲ ಶೆಲ್ಟರ್ ಒಂದ್ ನಿಮಿಷ ಮೇಡಮ್, ನಾವು ಮಾತಲ್ಲೇ ಬಾಯಿ ಮಾತು ಹೇಳಕ್ ಈಸಿ ಆಯ್ತು ಮೇಡಮ್. ಸ್ವಲ್ಪ ಹಿಂದೆ ಬಂದ್ಬಿಡಿ ಅಣ್ಣ ನೀವು. ಹೇಳ್ತೀನಿ, ಅದೇ ಏನು ಮಾತಾಡ್ಬೇಡ್ರಿ. ಕುರಿಗಳು ತಿಂದಾಕ್ಬಿಡ್ಲಿ, ನಾಯಿಗಳು ನಮ್ಗೆ ಅಭ್ಯಂತರ ಇಲ್ಲ, ನಾವೇ ಸಾಕಿದ್ವಿ. ಅಲ್ಲ ನಾವ್ 7 ಗಂಟೆ ಕೇಳಿ ಮೇಡಮ್, ಒಂದ್ ನಿಮಿಷ. ಕುರಿಗಳು ತಿಂದಾಕ್ಲಿ, ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಂತ ಅದಕ್ಕೆ ಯಾರು ಹೇಳಿ ಜವಾಬ್ದಾರಿ? ಈಗ ವರ್ಷ ಆಗಿದೆ, 20 ವರ್ಷ 50 ವರ್ಷ ಮನುಷ್ಯರೆಲ್ಲ ಸತ್ತವ್ರ. ಇನ್ನು 10 ವರ್ಷ ಮಕ್ಕಳಿಗೆ ಮೇಡಮ್ ರೇಷ್ಮೆ ಎಲ್ಲ ಹೋಯ್ತು ಮೇಡಮ್. ಒಂದು 6 ತಿಂಗಳು ಬೇರೆ ದಯಮಾಡಿ ಏನಾದ್ರು ನಮ್ಮ ಬೇಡಿಕೆ ಅಂತದ್ದು ಎಫೆಕ್ಟಿವ್ ಆಗಿ ಇಟ್ಟಾಗ ತಾವೇನಾದ್ರೂ ಒಂದು ಮಾಡಕ್ ಆಗ್ತದೆ, ದಯಮಾಡಿ. ಇದು ಲಾಸ್ಟ್ ಆಗಲ್ಲ ಮೇಡಮ್ ಇದು ಒಂದು 50ನೇ ಸಾರಿ ಮೇಡಮ್ ಬೇಡಿಕೆ ಇಟ್ಟು ಸ್ಟೇಟ್ ಇದು ಮಾಡ್ತಾ ಇರೋದು. ಇದು 50ನೇ ಬಾರಿ ಇದು ಬಾಯಿಲೆ ನೋಡಿ ಮೇಡಮ್. ಇದು ಒಂದ್ ನಿಮಿಷ ಇರೋಣ, ಒಂದ್ ನಿಮಿಷ ಇರೋಣ ಅಣ್ಣ ನೀನು ಒಂಚೂರು ಹಿಂದೆ ಬರೋಣ. ಇವ್ರು ಯಾರು ಮೇಡಮ್?